ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಬಾರಿ ನಡೆಯಲಿರುವ G7 ಶೃಂಗಸಭೆಗೆ ಹೋಗದಿರುವ ಸಾಧ್ಯತೆಗಳಿವೆ ಎಂದು ಹಲವಾರು ವರದಿಗಳು ತಿಳಿಸುತ್ತಿವೆ. ಕಳೆದ 6 ವರ್ಷಗಳಿಂದ ಅವರು ನಿರಂತರವಾಗಿ ಈ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಈ ಬಾರಿ ಶೃಂಗಸಭೆ ನಡೆಯುತ್ತಿರುವ ಸ್ಥಳವೇ ಕೆನಡಾ ಆಗಿರುವುದರಿಂದ ಈಗಾಗಲೇ ಭಾರತ ಮತ್ತು ಕೆನಡಾ ನಡುವೆ ಉದ್ವಿಗ್ನತೆ ಸೃಷ್ಟಿಯಾದ ಕಾರಣ ಭಾರತ ಹೋಗದಿರುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಹಲವಾರು ಸಿಖ್ ಸಂಘಟನೆಗಳು ಕೆನಡಾದ ಸರ್ಕಾರದ ಮೇಲೆ ಮೋದಿ ಅವರಿಗೆ ಆಹ್ವಾನ ನೀಡಬಾರದು ಎಂದು ಒತ್ತಡ ಹೇರಿವೆ. ಭಾರತದ ಪರವಾಗಿ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ. ಆದರೆ ಮೂಲಗಳ ಪ್ರಕಾರ ಪ್ರಧಾನಿ ಅವರು ಹಾಜರಾಗುವ ಉತ್ಸಾಹದಲ್ಲಿಲ್ಲ ಎಂದು ತಿಳಿದುಬಂದಿದೆ. ಈ ನಿರ್ಧಾರವು G7 ರಾಷ್ಟ್ರಗಳ ರಾಜಕೀಯ ಸಮಾಲೋಚನೆಗಳ ನಡುವೆ ಭಾರತ ತನ್ನ ಅಸ್ತಿತ್ವವನ್ನು ಎತ್ತಿ ಹಿಡಿಯುತ್ತಿರುವ ಸಮಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಎನಿಸುತ್ತದೆ. ಇಟಲಿ, ಜಪಾನ್, ಜರ್ಮನಿ ಮುಂತಾದ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಮುಂದುವರಿದರೂ ಕೆನಡಾದತ್ತ ಮೋದಿ ದೂರ ಉಳಿಯುವ ಸಾಧ್ಯತೆ ಹೆಚ್ಚಾಗಿದೆ. ಉಕ್ರೇನ್ ತನ್ನ ಇತಿಹಾಸದ ಅತಿದೊಡ್ಡ ಡ್ರೋನ್ ದಾಳಿಯನ್ನು ನಡೆಸಿದ್ದು ಆಪರೇಷನ್ ಸ್ಪೈಡರ್ ವೆಬ್ ಎಂಬ ಗುಪ್ತ ಯೋಜನೆಯಡಿ ಈ ದಾಳಿಯನ್ನು ಮಾಡಿದೆ. ಸುಮಾರು 18 ತಿಂಗಳ ಯೋಜನೆಯ ಬಳಿಕ ಒಟ್ಟು 117 ಡ್ರೋನ್ಗಳನ್ನು ಬಳಸಿಕೊಂಡು ರಷ್ಯಾದ 41 ಯುದ್ಧ ವಿಮಾನ ನಾಶ ಮಾಡಿದೆ. ಅದರಲ್ಲಿ ಕೆಲವು ಪರಮಾಣು ಬಾಂಬ್ ಸಾಗಣೆ ಯಂತ್ರಗಳು ಸಂಪೂರ್ಣವಾಗಿ ನಾಶವಾಗಿವೆ ಎಂಬುದು ದೃಢವಾಗಿದೆ. ಡ್ರೋನ್ಗಳ ದಾಳಿ ರಾತ್ರಿ ವೇಳೆ ನಡೆಯಿತು ಮತ್ತು ಬಹುತೇಕ ದಾಳಿ ಮರ್ಮಾನ್ಸ್ಕ್, ಇರ್ಕುಟ್ಸ್ಕ್, ಇವಾನೋವೋ, ರೈತಾನ್, ಅಮೂರ್ ಏರ್ ಬೇಸ್ ಮೇಲೆ ಕೇಂದ್ರೀಕೃತವಾಗಿತ್ತು. ಯುಕ್ರೇನ್ ತನ್ನ FPV ಡ್ರೋನ್ಗಳನ್ನು ಟ್ರಕ್ಗಳಲ್ಲಿ ಕಳ್ಳ ಸಾಗಣೆ ಮಾಡಿ ನಿಖರವಾಗಿ ರಷ್ಯಾದ ಏರ್ಬೇಸ್ಗಳ ಮೇಲೆ ಉಗ್ರ ದಾಳಿ ನಡೆಸಿದೆ. ರಷ್ಯಾದ Tu-95, Tu-22 ಮತ್ತು M3 ಬಾಂಬರ್ ವಿಮಾನಗಳು ಈ ದಾಳಿಯಲ್ಲಿ ನಾಶಗೊಂಡಿವೆ. ಈ ದಾಳಿಯು ಪೂರ್ವ ನಿಶ್ಚಿತ ಗುರಿಗಳನ್ನು ಮಾತ್ರವೇ ತಲುಪಿ ಯುದ್ಧ ಸಾಮಗ್ರಿಗಳನ್ನು ನಾಶ ಮಾಡುವುದು ಇದರ ಗುರಿಯಾಗಿದೆ. ಈ ಘಟನೆಯಿಂದ ರಷ್ಯಾಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟವಾಗಿದೆ. ಇದು ದ್ವಿತೀಯ ಮಹಾಯುದ್ಧದ ಪರ್ಲ್ ಹಾರ್ಬರ್ ದಾಳಿಗೆ ಹೋಲಿಕೆಯಾಗಿದೆ. ಇನ್ನು ರಷ್ಯಾ ಇದನ್ನು ಟೆರರಿಸ್ಟ್ ಅಟ್ಯಾಕ್ ಎಂದು ಹೇಳುತ್ತಿದೆ. ಯಾಕೆಂದರೆ ರಷ್ಯಾ ಒಳಗೆ ನುಗ್ಗಿ ಯುಕ್ರೇನ್ ಒಡೆದಿದೆ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಯಾವುದಕ್ಕೂ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ. ಡ್ರೋನ್ಗಳು ಈ ಮಟ್ಟದ ನಾಶವನ್ನುಂಟು ಮಾಡುವುದು ಮೊದಲ ಬಾರಿಗೆ ಕಂಡುಬರುತ್ತಿದ್ದು ಇದು ಯುದ್ಧದ ತಂತ್ರಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯಿದೆ. ಇಂತಹ ದಾಳಿಗೆ ವಿರೋಧಿಯಾಗಿ ರಷ್ಯಾದ ರಕ್ಷಣಾ ವ್ಯವಸ್ಥೆ ಅಸಾಧಾರಣವಾಗಿ ವಿಫಲವಾಗಿದೆ ಎಂಬುದನ್ನು ತಜ್ಞರು ಹೇಳುತ್ತಿದ್ದಾರೆ. ಡ್ರೋನ್ಗಳು ಕೇವಲ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದರೆ ರಷ್ಯಾದ ವಿಮಾನಗಳು ಪ್ರತಿಯೊಂದಕ್ಕೂ ಕೋಟ್ಯಂತರ ರೂಪಾಯಿಗಳ ಬೆಲೆ ಇದೆ. ಇದು ಟ್ರೋಜನ್ ಹಾರ್ಸ್ ಎಂಬ ಪ್ರಸಿದ್ಧ ತಂತ್ರದ ದಾಳಿ ಎಂದು ವರದಿಯಾಗಿದೆ. ಇನ್ನು ರಷ್ಯಾ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತದೆ ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಂಗ್ಲೆಂಡಿನ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೊಸ ಸ್ಟ್ರಾಟಜಿಕ್ ಡಿಫೆನ್ಸ್ ರಿವ್ಯೂ ಅನ್ನು ಘೋಷಿಸಿದ್ದಾರೆ. ಈ ಪರಿಷ್ಕೃತ ರಕ್ಷಣಾ ನೀತಿಯು ಬ್ರಿಟನ್ ಅನ್ನು ಯುದ್ಧ ಸಿದ್ಧತೆ ನಡೆಸುವ ಮಹತ್ವದ ಹೆಜ್ಜೆಯಾಗಿದೆ. ಸ್ಟಾರ್ಮರ್ ಅವರ ಪ್ರಕಾರ ನಾವಿರುವ ಜಗತ್ತು ಈಗ ಹೆಚ್ಚು ಅಪಾಯದಿಂದ ತುಂಬಿದೆ. ಹಾಗಾಗಿ ರಾಷ್ಟ್ರದ ಭದ್ರತೆ ಮತ್ತು ಆರ್ಥಿಕತೆಯನ್ನು ಜೊತೆಗೂಡಿಸಿ ಮರು ಆಯ್ಕೆ ಮಾಡುವುದು ಅನಿವಾರ್ಯವಾಗಿದೆ. ಈ ಯೋಜನೆಯಡಿ ಬ್ರಿಟನ್ ಹೊಸ ಶಸ್ತ್ರಾಸ್ತ್ರ ಕಾರ್ಖಾನೆಗಳನ್ನು ನಿರ್ಮಿಸಲಿದೆ. ಇದರಿಂದ ಸ್ಥಳೀಯ ಉದ್ಯೋಗಾವಕಾಶಗಳು ಉಂಟಾಗಲಿದ್ದು ವಲಸಾ ಪ್ರದೇಶಗಳಲ್ಲಿ ಉದ್ಯೋಗಕ್ಕಾಗಿ ಹೊಸ ಭರವಸೆ ಮೂಡಲಿದೆ. ಬ್ರಿಟನ್ ತನ್ನ ನೌಕಾ ಸಾಮರ್ಥ್ಯವನ್ನು ಬಲಪಡಿಸಲು ಹೊಸ ಅಟ್ಯಾಕ್ ಸಬ್ಮೆರಿನ್ಗಳನ್ನು ತಯಾರಿಸಲು ಮುಂದಾಗಿದೆ. ಇದನ್ನು ರಷ್ಯಾ ಮತ್ತು ಇತರ ಶಕ್ತಿಶಾಲಿ ದೇಶಗಳಿಗೆ ದಿಟ್ಟ ಸಂದೇಶವನ್ನು ನೀಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಹಾಗೆಯೇ ಸರ್ಕಾರವು ರಕ್ಷಣಾ ವೆಚ್ಚವನ್ನು 2034 ಒಳಗಾಗಿ GDPಯ 3% ತಲುಪಿಸುವ ಉದ್ದೇಶವನ್ನು ಹೊಂದಿದೆ ಎಂದು ಹೇಳಿದೆ. ಆದರೆ ವಿರೋಧ ಪಕ್ಷಗಳು ಇದನ್ನು ತೀವ್ರವಾಗಿ ಟೀಕಿಸಿವೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಇದೀಗ ಗಾಜಾದಲ್ಲಿನ ಆಹಾರ ನೆರವಿನ ಸ್ಥಳಗಳಿಗೂ ತಲುಪಿದೆ. ಇತ್ತೀಚೆಗೆ ರಾಫಾದ ಬಳಿ ಉಪಹಾರ ಪಡೆಯಲು ಮುಗಿಬಿದ್ದಿದ್ದ ಜನರ ಮೇಲೆ ನಡೆದ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ. ಇಸ್ರೇಲ್ ಸರ್ಕಾರ ಡ್ರೋನ್ ವಿಡಿಯೋ ಬಿಡುಗಡೆ ಮಾಡಿದ್ದು ಹಮಾಸ್ ಯೋಧರು ಆ ದಾಳಿಗೆ ಕಾರಣ ಎಂಬ ಆರೋಪ ಮಾಡಿದೆ. ಹತ್ತಿರದ ಖಾನ್ ಯೂನಿಸ್ ಎಂಬಲ್ಲಿಯ ಘಟನೆಯ ದೃಶ್ಯಗಳಲ್ಲಿ ಹಮಾಸ್ನ ಯೋಧರು ನೆರವಿನ ಟ್ರಕ್ಗಳ ಬಳಿ ಗುಂಡು ಹಾರಿಸುತ್ತಿರುವುದು ಕಂಡುಬಂದಿದೆ ಎಂದು IDF ಹೇಳುತ್ತಿದೆ. ಇದಕ್ಕೆ ಪ್ರತಿಯಾಗಿ ಹಲವಾರು ಪಾಳೆಗಳು ಈ ವಿಡಿಯೋಗಳನ್ನು ಸುಳ್ಳು ಪ್ರಚಾರವೆಂದು ತಿರಸ್ಕರಿಸುತ್ತಿವೆ. ಅಲ್ ಜಜೀರಾ, NDTV ಮುಂತಾದ ಹಲವಾರು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ದಾಳಿಯಲ್ಲಿ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿ ಮಾಡಿವೆ. ಈ ನಡುವೆ ಅಮೆರಿಕದ ಬೆಂಬಲದಿಂದ ನಡೆಯುತ್ತಿದ್ದ ಆಹಾರ ವಿತರಣಾ ಕ್ಯಾಂಪುಗಳೇ ಗುರಿಯಾಗಿರುವ ಬಗ್ಗೆ ದೊಡ್ಡ ಪ್ರಶ್ನೆಗಳು ಎದ್ದಿವೆ. ಹಸಿವಿನಲ್ಲಿ ಆಹಾರ ಪಡೆಯಲು ಬಂದವರ ಮೇಲೆ ನಡೆದ ಈ ದಾಳಿ ಇಸ್ರೇಲ್ ಹಮಾಸ್ ನಡುವೆ ನಡೆಯುತ್ತಿರುವ ತೀವ್ರ ರಾಜಕೀಯ ಯುದ್ಧದ ಹೊಸ ಮುಖವನ್ನೇ ತೋರಿಸುತ್ತಿದೆ. ಸತ್ಯ ಏನು ಅನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ. ಇರಾನ್ ಮತ್ತು ಅಮೆರಿಕದ ನಡುವಿನ ಅಣು ಒಪ್ಪಂದ ವಿಚಾರ ಮತ್ತೆ ಸದ್ದು ಮಾಡುತ್ತಿದೆ. ಅಮೆರಿಕವು ಇತ್ತೀಚೆಗೆ ಹೊಸ ನ್ಯೂಕ್ಲಿಯರ್ ಡೀಲ್ ಪ್ರಸ್ತಾವನೆ ಸಲ್ಲಿಸಿದ್ದು ಇರಾನ್ ಇದನ್ನು ತಿರಸ್ಕರಿಸಲು ಸಿದ್ಧವಾಗಿದೆ ಎಂದು ಆಂತರಿಕ ಮೂಲಗಳು ತಿಳಿಸುತ್ತಿವೆ. ತೆಹರಾನ್ ಸರ್ಕಾರ ಅಮೆರಿಕದಿಂದ ಒಂದು ಗ್ಯಾರಂಟಿ ಕೇಳುತ್ತಿದೆ. ಅವರು ನಿಷೇಧವನ್ನು ಪೂರ್ತಿಯಾಗಿ ತೆಗೆದು ಹಾಕಬೇಕು. ಇಲ್ಲದಿದ್ದರೆ ಯಾವುದೇ ಒಪ್ಪಂದಕ್ಕೆ ಸೇರಲು ನಾವು ಸಿದ್ಧರಿಲ್ಲ ಎಂದು ಇರಾನ್ ಹೇಳುತ್ತಿದೆ.
ಈ ನಡುವೆ ಐಇಎ ಸಂಸ್ಥೆ ಇರಾನ್ನ ಯುರೇನಿಯಂ ಶುದ್ಧೀಕರಣ ಹೆಚ್ಚುತ್ತಿರುವುದಾಗಿ ಎಚ್ಚರಿಕೆ ನೀಡಿದೆ. ಈ ವರದಿ ಹಿನ್ನೆಲೆಯಲ್ಲಿ ಅಮೆರಿಕದ ಒತ್ತಡ ಹೆಚ್ಚಾಗಿದೆ. ಒಮಾನ್ನ ವಿದೇಶಾಂಗ ಸಚಿವರು ತೆಹರಾನ್ಗೆ ಭೇಟಿ ನೀಡಿ ಮಧ್ಯಸ್ಥಿಕೆಗೆ ಮುಂದಾಗಿದ್ದಾರೆ. ಆದರೆ ಇರಾನ್ನ ಸರ್ಕಾರಿ ಮೂಲಗಳು ಹೇಳುತ್ತಿರುವಂತೆ ಇದು ನಮ್ಮ ಹಕ್ಕು ಮತ್ತು ನಾವು ನಮ್ಮ ಶ್ರೇಯಸ್ಸಿನ ಪ್ರಕಾರ ಮಾತ್ರ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದೆ. ಇತ್ತ ಅಮೆರಿಕದ ತಜ್ಞರು ಮತ್ತು ರಾಜಕೀಯ ನಾಯಕರು ಸಹ ಈ ಹೊಸ ನ್ಯೂಕ್ಲಿಯರ್ ಪ್ರಪೋಸಲ್ ಅನ್ನು ಬೆಂಬಲಿಸುತ್ತಿದ್ದಾರೆ. ಆದರೆ ಇರಾನ್ನ ಪ್ರತಿಕ್ರಿಯೆ ಕಳವಳ ಉಂಟು ಮಾಡಿದೆ ಎಂದು ಹೇಳಲಾಗುತ್ತಿದೆ.